ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರೈತರಿಗೆ ನಕಲಿ ಬೀಜ ವಿತರಿಸಿದ ದೀಪಕ್ ಗಿಲ್ಡಾ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕೃಷಿ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದ ಜಯ ಕರ್ನಾಟಕ ರಕ್ಷಣಾ ಸೇನೆ. ಕಲಬುರಗಿ ಉತ್ತರ ಹಾಗೂ ದಕ್ಷಿಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದ ಜಯ ದೊರೆತಿದ್ದು ಬಿಜೆಪಿಗೆ ಬಹುದೊಡ್ಡ ಮುಖಭಂಗವಾಗಿದೆ. ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಲಿಂಗಾಯತ್ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ನಗರದಲ್ಲಿ ಅಖಿಲ ಭಾರತ ಲಿಂಗಾಯತ್ ದೀಕ್ಷಾ ಪಂಚಮಸಾಲಿ ಮಹಾಸಭಾ ವತಿಯಿಂದ ನಡೆದ ಪ್ರತಿಜ್ಞಾ ಪಂಚಾಯತ್ ರಾಜ್ ಅಭಿಯಾನ. ಈಗ ವಾರ್ತೆಗಳ ವಿವರ. ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋ ರೈತರಿಗೆ ಸಾಥ್ ಕೊಡಲು ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿ ಆಗ್ತಿದೆ. ಉತ್ತಮ ಮಳೆಯಾಗ್ತಿರೋದ್ರಿಂದ ರೈತರು ಮಾರುಕಟ್ಟೆಯಲ್ಲಿ ಹೆಸರು ಬೀಜವನ್ನು ಖರೀದಿಸಿದ್ದಾರೆ. ಖರೀದಿ ಮಾಡಿರೋ ಬೀಜ ಬಿತ್ತನೆಯೂ ಆಗಿದೆ. 60 ದಿನಗಳಾದರೂ ಹೂವು ಕಾಯಿ ಬಿಡಬೇಕಾದ ಹೆಸರಿಗೆ ಹತ್ತಿದ್ದು ಬರೀ ಕೀಟ ಮಾತ್ರ. ಮಾರುಕಟ್ಟೆಯಲ್ಲಿ ಬೀಜ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯೋರ್ವರ ನಂಬರ್ 1 ಬೀಜ ಎಂದು ಯಾಮಾರಿಸಿ ರೈತರ ಜೀವನದೊಂದಿಗೆ ಚೆಲ್ಲಾಟವಾಡಿದ್ದರ ಪರಿಣಾಮ ಆ ವ್ಯಕ್ತಿಯ ಮೋಸದ ವ್ಯಾಪಾರಕ್ಕೆ ಬಲಿಯಾಗಿರುವ ರೈತರಿಗೆ ಇದೀಗ ಬರಸಿಡಿಲು ಪಡೆದಂತಾಗಿದೆ. ಕೃಷಿ ಭೂಮಿಯನ್ನೇ ನಂಬಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿರೋ ರೈತರಿಗೆ ವರ್ಷಕ್ಕೆ ಉತ್ತಮ ಫಸಲು ಬರಬೇಕಾದ್ರೆ ಆತನ ಅವಿರತ ಶ್ರಮ ಹೇಳತೀರದು. ಒಂದೆಡೆ ಮಳೆ ಕೈಕೊಟ್ಟರೆ ಇನ್ನೊಂದೆಡೆ ಸರ್ಕಾರದ ಸಹಕಾರ ಸಿಗುವುದು ಅಷ್ಟಕ್ಕಷ್ಟೇ. ಈ ಬಾರಿ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಉತ್ತಮವಾಗಿ ಆಗುತ್ತಿದೆ. ಉತ್ತಮ ಹವಾಮಾನವಿದೆ ಎಂದು ಕಲಬುರಗಿ ಶ್ರೀನಿವಾಸ ಅಡಗಿ ರೈತರು ಮಾರುಕಟ್ಟೆಯಲ್ಲಿ ದೀಪಕ್ ಗಿಲ್ಡಾ ಎಂಬ ವ್ಯಕ್ತಿಯ ಬಳಿ ರೈತರು ಹೆಸರು ಬೀಜ ಖರೀದಿಸಿ ಸುಮಾರು 80 ರಿಂದ 100 ಎಕರೆ ಜಮೀನಿನಲ್ಲಿ ಬೀಜ ಬಿತ್ತನೆ ಮಾಡಿದ್ದಾರೆ. ಬೀಜ ಬಿತ್ತನೆ ಮಾಡಿ 60 ದಿನಗಳು ಕಳೆದಿದ್ದು ಇದುವರೆಗೂ ಹೆಸರು ಹೂವು ಕಾಯಿ ಬಿಡದೆ ಎಲ್ಲೆಡೆ ಕೀಟ ಬಾಧೆ ಹೆಚ್ಚಾಗಿದೆ.
ಹೀಗೆ ನಕಲಿ ಬೀಜ ಮಾರಾಟ ಮಾಡಿರುವ ದೀಪಕ್ ಗಿಲ್ಡಾ ಎಂಬ ವ್ಯಕ್ತಿ ರೈತರನ್ನ ಸಲೀಸಾಗಿ ಯಾಮಾರಿಸಿದ್ದಾನೆ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆ ಬೆಳೆಯುತ್ತಿದ್ದ ನಮಗೆ ಮೋಸವಾಗಿದೆ ಎಂದು ನಾವೇನು ಮಾಡಬೇಕು ಎಂಬುದು ತೋಚುತ್ತಿಲ್ಲ. ಕೂಡಲೇ ದೀಪಕ್ ಗಿಲ್ಡಾ ಎಂಬುವ ವಂಚಕನನ್ನು ಬಂಧಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಮುಂಗಾರಿ ಮಳೆ ಇತ್ತು ಸರ್ ಈ ವರ್ಷ. ನಮಗೆ ರೈತರಿಗೆ ತುಂಬ ಆನಂದ ಇತ್ತು. ಬಡ ಸಂಸಾರದಲ್ಲಿ ಇದ್ದಿದ್ದು, ಬಡತನ ಸಂಸಾರದಲ್ಲಿ ಇದ್ದಿದ್ದು ಮುಂಗಾರಿ ಮಳೆ ಇತ್ತು. ಹೆಸರು ಬೀಜ ತರೋಣ ಅಂತ ಗಂಜಿ ಹೋದೆವ್ರಿ. ಅದೊಬ್ರು ಅಡ್ತಿಯವರು ಪರಿಚಯ ಇದ್ದವರು, ಇಲ್ಲಿ ಬೀಜ ನಮ್ಮ ಪರಿಚಯ ಇದ್ದವ್ರು ಅಂತ ಗಿಲ್ಡಾ ಹತ್ರ ಕರ್ಕೊಂಡು ಹೋದ್ರು. ದೀಪಕ್ ಗಿಲ್ಡಾ ಕೇಳಿದೆವ್ರಿ, ನಾವು ಹೆಸರು ಬಿತ್ತತ್ತೀವಿ ಸರ, ಪೋಪಟ್ ಬೀಜ ಬೇಕಾವ, ಲೋಕಲ್ ತಳಿ ಬೇಕು ಸರ್ ಅಂದ್ರೆ. ಇಲ್ಲ ಲೋಕಲ್ ತಳಿ ಇದೆ ಸರ, ಇದು ಒಳ್ಳೆ ತಳಿನೇ ಅದ, ಪೋಪಟೆ ಅದ, ನಂಬರ್ ರಿಸಲ್ಟ್ ಅದ, ಎಕರೆಕ್ಕ ಮ್ಯಾಕ್ಸಿಮಮ್ 5 ಚಿಲ್ಲರ ಆಗ್ತಂತ ದೀಪಕ್ ಗಿಲ್ಡಾ ಸರ್. ಅವ್ರು ನಂಬಿಗೆಸಿ ನಮ್ಮದು 35 ಎಕರೆ ಬಿತ್ತದ ಸರ್ ಟೋಟಲ್ಲ. ನಮಗೊಂದು ಕ್ವಿಂಟಲ್ ಬೇಕಂತ ಹೇಳೋದು. ನೋಡಿರಿ, SB ನಮ್ಮಲ್ಲಿ ಸಾಕಷ್ಟು ಬೀಜ ಅದ, ಸ್ಟಾಕ್ ಅದ, ನಿಮಗೆ ಎಷ್ಟು ಬೇಕು ತೊಗೊವಂತ ದೀಪಕ್ ಗಿಲ್ಡಾ ಹೇಳಿದಾರೆ ಸರ್. ಅವು ಒಂದೊಂದು ಪ್ಯಾಕೆಟ್ 30 kg ಸರ್. ಅವರು ಟೋಟಲ್ 3 ಪ್ಯಾಕೆಟ್ ತಂದೀನಿ. 30 kg 3 ಪ್ಯಾಕೆಟ್ 90 kg ತಂದೀನಿ ಸರ್. 90 kg ತಂದು ಪೂರ್ತಿ 90 kg 30 ಎಕರೆದಲ್ಲಿ ಬಿತ್ತನೆ ಮಾಡೀನಿ ಸರ್. ದೀಪಕ್ ಗಿಲ್ಡಾ ಹತ್ರ ಅವರು ಬೀಜ ತರೋ ಟೈಮಿಗೆ ಬಿಲ್ ಹಾಕ್ಕೊಡ್ರಿ ಅಂದ್ರೆ ಅವ್ರಿಗೆ ಪೆನ್ನಿಲೇ ಬರೆದು ಕೊಟ್ಟರು. ಸರ್ ಪೆನ್ನಿಲೇ ಹಾಕ್ಬಿಟ್ಟು ಕೊಡ್ತೀರಿ, ನಿಮ್ಮ ದುಕಾನ್ದು ರಸೀದಿ ಇರ್ತದ, ಅಡ್ರೆಸ್ ಇರ್ತದೆ, ಅದು ಕೊಡತ್ತೆ ನಾನು ಕೇಳಿದೆ ದೀಪಕ್ ಗಿಲ್ಡಾಗ. ಇಲ್ಲಪ್ಪ ಬಿಲ್ ಖಲಾಸ್ ಆಗ್ಯಾವ, ಆನಂತರ ಮತ್ತು ಬಿತ್ತಿಸಿ ಬರ್ರಿ, ಆಮೇಲೆ ಕೊಡ್ತೀನಿ, ಸದ್ಯಕ್ಕೆ ಇದು ಒಯ್ಯಿರಿ ಅಂತ ನಾವು ಒಯ್ಯಿರಿ ಅಂತ ಕೊಟ್ಟು ಅಂದ್ರೆ ದೀಪಕ್ ಗಿಲ್ಡಾ ತಂದೇವ್ರಿ. ತಂದು ಬಿತ್ತನೆ ಮಾಡಿದೆವು. ಮತ್ತು ಈ ಹೊಲ ಭೀ ನಮ್ಮ ಸ್ವಂತ ಹೊಲ ಅಲ್ಲ ಸರ್. ವನರಾಜ್ ಜೋಶಿ ಅಂತ ಅವ್ರ ಹೊಲ ನಾವು ಕಟ್ತಿತ್ತು ಹಾಕೊಂಡಿದ್ದೀವಿ. ವರ್ಷಕ್ಕೆ ಎಕರೆಕ್ಕೆ 1 ವರ್ಷಕ್ಕೆ ಎಕರೆಕ್ಕೆ 4,000 ರೂಪಾಯಿ ಕೊಟ್ಟು ಸರ್. ಟೋಟಲ್ 30 ಎಕರೆ ಸರ್. ಇದು ಖರ್ಚು ಭಾಳ ಸರ್ ಇದ್ರದ್ದು. ಮತ್ತು ಬೀಜ ಟ್ರಾಕ್ಟರ್ ನಂಬಲ್ಲಿ ಎತ್ತುಗಳು ಅವ ಅಂದರೂ ಟ್ರಾಕ್ಟರ್ ದೌಡ್ ಬಿತ್ತೋಕ್ಕೂ ಹೆಚ್ಚಿಗೆ ಮಾಲ್ ನೋಡ್ತದೆ ನಾವು ಮಾಡಿದೇವೆ ಸರ್. ಟ್ರಾಕ್ಟರ್ ತಂದು ಬಿತ್ತೇವೆ. ಎತ್ತುಗಳು ಇದ್ರೂ ದೌಡ್ ಬಿತ್ತಾರೆ, ಅದು ಒಂದಿನಕ್ಕೆ ಬಿತ್ತಲಿಕ್ಕೆ ಆಗ್ತದ. ರೊಕ್ಕ ಇಲ್ಲದ್ರು ಕೂಡ ಇನ್ನೊಬ್ಬರಲ್ಲಿ ಸಾಲ ತಂದಿಗೆಸಿ ಟ್ರಾಕ್ಟರ್ಗೆ ಹಚ್ಚಿ ಬಿತ್ತಿಸಿದ್ದಾರೆ. ಮತ್ತು ತೊಗರಿ 2 ತಾಳ ಹೆಸರು ಹಾಕಿದೆ ಸರ್. 2 ತಾಳ ಹೆಸರು 1 ತಾಳ ತೊಗರಿ ಹಾಕಿ ಸರ್. ಇದು ಬಿತ್ತಬೇಕು ಸರಿಯಾಗಿ ಹೊಡ್ತಾರೆ ಬೆಳೀರಿ. ಎಂಥ ಬೆಳಿಪ್ಪ ಅಂದ್ರೆ ಊರು ಜನರೆಲ್ಲ ರೋಡ್ ಸೈಡ್ ಏನು ಹೆಸರು ಹೊಂಟದ, ಕಂಟಿಕರ್ ಹೆಸರು ಏನು ಹೆಸರು ಹೊಂಟಂತ ರೋಡ್ ಸೈಡ್ ಹೋಗೋರೆಲ್ಲ ಮಾತಾಡ್ಕೊತಿರು, ಭಾರಿ ಹೊಂಟದಪ್ಪ, ನಿಮಗೊಂದು ಬಂಪರ್ ಬಹುಮಾನ ಐತಿ ವರ್ಷ, ಒಳ್ಳೆ ಲಾಟ್ರಿ ಐತಂತ ರೈತರು ಬರೋ ರೈತರು ನೋಡಿ ಈ ಹೆಸರು ತೊಗೊಂಡು ಹೆಸರು ನೋಡಿ ಅಂತಿರು. ಇಲ್ಲಪ್ಪ ದೇವ್ರ ಆಟ ಅದ, ನಾವು ದುಡ್ಡೆತ್ತಿದ್ದೋ ಎಷ್ಟು ಕೊಟ್ಟೆನ ತಿಳ್ಕೊಂಡು ಹಿಂಗೆ ನಾವು ಅದು ಬೀಜಕ್ಕೆ ಒಳ್ಳೆ ಬೀಜ ಅಂತ ತಿಳ್ಕೊಂಡು ಎಣ್ಣೆ ಹೊಡೆದೆವು. ಏನು ವರ್ಷಿಗೆ ಏನು ಮಾಡ್ತೀವಿ, ಹೊಲದಾಗ ಲಾಗೋಡಿ ಎಲ್ಲ ಕೆಲಸ ಮಾಡಿದೆವು ಸರ್. ಎಲ್ಲರೂ ಹೂವಾಲತ್ತು, ಬೇರೆ ತಳಿಗಳು ಕಾಯಿನಲತ್ತು, ನಮಗೆ ಹೂವನಿಲ್ಲ ಕಾಯಿನೂ ಇಲ್ಲ. ನೋಡಿದೆವು ಅವರೆಲ್ಲ ರಾಶಿ ನಡೆಸೋರು. ಅದು ನಮಗೆ ಯಾಕೋ ಇದು ಆಗಲ್ಲ ಅಂತ ತಿಳ್ಕೊಂಡು ನಾವು ದೀಪಕ್ ಗಿಲ್ಡಾ ಅಂಗಡಿಗೆ ಹೋದೆವು ಸರ್, ದುಕಾನಕ್ಕೆ ಹೋದೆವು. ಸರ ನಿಮ್ಮ ಹತ್ರ ನಾವು 90 kg ಬೀಜ ಇದೆ ಸರ, ಹೂವನೂ ಇಲ್ಲ ಕಾಯಿನೂ ಇಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ ಊರವ್ರ ಜನ ಬೇರೆ ಬೀಜ ತಂದವರು ಅವ್ರು ರಾಶಿ ಮಾಡ್ತಾರೆ, ಎಕರೆಕ್ಕೆ 5, 6, 7, 8 ಚೀಲ ಹಿಡ್ಕೊಂಡು ರಾಶಿ ಮಾಲ್ ಹೊಡಿರ್ತದ. ನಮ್ಮದು ಹೆಂಗೆ ರೀ, ನಾವು ಹೆಂಗೆ ಬದುಕಬೇಕು, ಅದ ಮೇಲೆ ನಮ್ಮ ಜೀವನ ಅದ, ನೀವು ನಮಗೆ ಮೋಸ ಮಾಡಿಕೊಟ್ರಿ ಅಂತ ದೀಪಕ್ ಗಿಲ್ಡಾಗ ಅಂದೆವು. ಇಲ್ಲಿ ನಮಗಿಂದ ಅದನ್ನು ಟೇಮ್ ಕೊಡ್ರಿ. ಏನು ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಶ್ರೀನಿವಾಸ ಅಡಿಗೆಯಲ್ಲಿ ಸುಮಾರು ಒಂದು 80 ಎಕರೆ ರೈತರು ಹೆಸರು ಬೀಜ ಬಿತ್ತಾರ. ಇವ್ರು ಸಿದ್ದಪ್ಪ ಕಂಟಿಕಾರ ಅಂಥೇಳಿ ಇವರೊಂದು 32 ಎಕರೆ ಹೆಸರು ಬಿತ್ತಾರ, ಅದರಲ್ಲಿ ತೊಗರಿ ಕೂಡ ಬಿತ್ತಿದಾರ. ಈಗ ಏನಪ್ಪ ಅಂದ್ರೆ ಒಳ್ಳೆಯ ಗುಣಮಟ್ಟ ಬೀಜ ಅಂತ ತಿಳ್ಕೊಂಡು ಗುಲ್ಬರ್ಗಾದಿಂದ ಹನುಮಾನ್ ದಾಸ್ ಭಗವಾನ್ ದಾಸ್ ಆ್ಯಂಡ್ ಕಂಪ್ನಿ ಅಂತ ಗಂಜಲ್ಲಿ ಆ ದುಕಾನದಲ್ಲಿ ಬೀಜ ತಂದಾರ, ಕಳಪೆ ಮಟ್ಟದ ಬೀಜ. ಆ ಬೀಜ ಕೊಟ್ಟು ರೈತರಿಗೆ ಅನ್ಯಾಯ ಮಾಡ್ಯಾರ. ಸುಮಾರು ಪ್ರತಿ ಒಂದು ಎಕರೆಗೆ ಖರ್ಚು ಅಂದ್ರೆ ಸುಮಾರು 10,000 ತನಕ ಖರ್ಚೇ ಆಗ್ಯದ. ರೈತರಿಗೆ ಏನಪ್ಪ ಅಂತಂದ್ರೆ ಇದ್ರ ಸುಮಾರು 20,000 ಒಂದು ಎಕರೆಗೆ ಪರಿಹಾರ ಕೊಡ್ಬೇಕಂತ ಹೇಳಿಗೆಸಂದ್ರೆ ನಮ್ಮ ಬೇಡಿಕೆ ಅದ ರೀ. ಇದ್ರ ಬಗ್ಗೆ ಈ ನಕಲಿ ಬೀಜದ ಸಲುವಾಗಿ ಅದ ಅಂಥೇಳಿ ತಿಳ್ಕೊಂಡ್ಗೆಸಂದ್ರೆ ನಾವು ರೈತ ಸಂಪರ್ಕ ಕೇಂದ್ರ ಅವರದಕ್ಕೂ ಮನವಿ ಪತ್ರ ಕೊಟ್ಟಿದ್ದೇವೆ ರೀ. ಅವರದಕ್ಕೆ ಮನವಿ ಪತ್ರ ಕೊಟ್ಟಿದ್ದೇವೆ. ಅದಾದ ನಂತರ ಕೃಷಿ ಸಹಾಯಕ ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ರೀ. ಅದು ಆದ ನಂತರ ಎಡಿಷನಲ್ DC ಅವರಿಗೆ ಕೂಡ ಮನವಿ ಪತ್ರ ಕೊಟ್ಟಿದ್ದೇವೆ ರೀ. ಬಟ್ ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ. ರೈತರಿಗೆ ಭಾಳಷ್ಟು ಅನ್ಯಾಯ ಮಾಡತ್ತಿದ್ದಾರೆ. ಇದು ಅನ್ಯಾಯವನ್ನು
ಸರಿಪಡಿಸಿ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಸಹಾಯಕ ಕೃಷಿ ನಿಧಿ ಅಧಿಕಾರಿಗಳು, ಜಂಟಿ ನಿರ್ದೇಶಕರು ಎಲ್ಲರೂ ಏನದ ಅವರ ಗಮನಕ್ಕೆ ಇದು ತಗೊಂಡು ಶ್ರೀನಿವಾಸ ಅಡಿಗೆ ಅಲ್ಲದೆ ಸುತ್ತಮುತ್ತ ಇಡೀ ಗುಲ್ಬರ್ಗ ಜಿಲ್ಲೆಗೆ ಹೆಸರು ಬೀಜವನ್ನು ಮಾರಾಟ ಮಾಡಿರ್ತಾರೆ. ಎಲ್ಲ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈ ಹೆಸರು ಪೈರು ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತ ತಿಳ್ಕೊಂಡು ಸುಮಾರು ಟೊಂಕದ ಮಟ್ಟತನ ಹೆಸರು ಬೆಳೆದಿದೆ. ಯಾವುದೇ ರೀತಿಯ ಹೂವು ಇಲ್ಲ, ಕಾಯಿ ಇಲ್ಲ. ಪಕ್ಕದ ಬಾಜು ರೈತರು ರಾಶಿ ಮಾಡತ್ತಾ ಇದ್ದಾರೆ, ಹೆಸರು ರಾಶಿ ಮಾಡಿ ಮನೆಗೆ ಒಯ್ಲತ್ತಾರ. ಈ ಹೊಲದ ರೈತರು ಅನ್ಕರ ಹೊಟ್ಟೆ ಉರಿಲತ್ತದ ಇವರಿಗೆ. ಏನಪ್ಪ ನಮ್ಮ ಹೊಲದಾಗ ಹೆಸರು ಇಷ್ಟೇ ಉಳಿತು, ಪಕ್ಕದವರೆಲ್ಲ ಇದು ಮಾಡತ್ತಾರ ಅಂತ ತಿಳ್ಕೊಂಡು ಜೀವ ಇದು ಆಲತ್ತದ ಎಲ್ಲ ರೈತರಿಗೆ. ಅದಕ್ಕೆ ನಮ್ಮ ಊರಲ್ಲಿ ಸುಮಾರು 80ರಿಂದ 100 ಎಕರೆ ಲಾಸ್ ಆಗಿದೆ. ಯಾವುದೇ ರೀತಿ ಹೂವು ಇಲ್ಲ, ಕಾಯಿ ಇಲ್ಲ. ಅದಕ್ಕೆ ಸಾಲ ಸಮುದಾಯ ಮಾಡಿ ರೈತರು ಏನದ ಅಂತಂದ್ರೆ ಎಲ್ಲ ಬಿತ್ತನೆ ಮಾಡಿದಾರ. ಯಾವುದೇ ರೀತಿ ಇದು ಆಗಿಲ್ಲ. ಇದಕ್ಕೆಲ್ಲ ಕಾರಣ ಅದು ಕಳಪೆ ಮಟ್ಟ ಕೊಟ್ಟವರು ದೀಪಕ್ ಗಿಡ್ಲ, ಹನುಮಾನ್ ದಾಸ್, ಭಗವಾನ್ ದಾಸ್ ಆ್ಯಂಡ್ ಕಂಪ್ನಿ ಅಂತ ಅವರಿಗೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ದೀಪಕ್ ಗಿಲ್ಡಾ ಬಳಿ ರೈತ ಸಿದ್ದಪ್ಪ ಪೂಜಾರಿ ಕಂಟಿಕಾರ್ ಅವರು 90 ಕೆಜಿ ಹಾಗೂ ಶ್ರೀನಿವಾಸ್ ಸರಡ್ಗಿ ಗ್ರಾಮದ ಸುಮಾರು 80ರಿಂದ 100 ಎಕರೆ ಜಮೀನಿನಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ದೀಪಕ್ ಗಿಲ್ಡಾ ಅವರ ಹತ್ತಿರ ಹೆಸರು ಬೀಜ ಖರೀದಿಸಿ ಬೀಜನ ಬಿತ್ತನೆ ಮಾಡಿದ್ದಾರೆ. ಆದರೆ ರೈತರು ಬಿತ್ತನೆ ಮಾಡಿದ ಬೀಜ 60 ದಿನ ಕಳೆದರೂ ಇನ್ನೂ ಮಗ್ಗಿ ಹೂವು ಬಿಡುವ ಹಂತದಲ್ಲಿಲ್ಲ. ಎಲ್ಲ ರೈತರು ತಮ್ಮ ಜಮೀನುಗಳಿಗೆ ಹೋಗಿ ನೋಡಿ ಗಾಬರಿಗೊಂಡು ಕಂಗಾಲಾಗಿದ್ದಾರೆ. ಇದೀಗ ಸರ್ಕಾರವೇ ಬೆಳೆ ಪರಿಹಾರ ಧನ ಒದಗಿಸಿಕೊಡಬೇಕು ಮತ್ತು ನಕಲಿ ಬೀಜ ವಿತರಣೆ ಮಾಡಿದ ದೀಪಕ್ ಗಿಲ್ಡಾ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಎಸ್ ಸರಡ್ಗಿ ಮನವಿ ಮಾಡಿಕೊಂಡಿದ್ದಾರೆ. ಸರ್, ಕಲಬುರಗಿ ಜಿಲ್ಲೆ ಶ್ರೀನಿವಾಸ ಸರಡ್ಗಿ ಗ್ರಾಮದಲ್ಲಿ ಇವತ್ತೇನಪ್ಪ ಅಂದರೆ ಹೆಸರು ಪೂರಾ ಹೂವು ಇಲ್ಲ, ಕಾಯಿ ಇಲ್ಲ. 60 ದಿನ ಆದರೂ ಕೂಡ ಅದಕ್ಕೂ ಒಂದು ಕಾಯಿ ಕೂಡ ಆಗಿಲ್ಲ. ಇವತ್ತು ಡೂಪ್ಲಿಕೇಟ್ ಬೀಜ ಕೊಟ್ಟಿದ್ದನಲ್ಲ ಅವನು ದೀಪಕ್ ಗಿಲ್ಡಾನ ಅಮ್ಮವನ್ರಿ, ಅವನಿಗೆ ಅರೆಸ್ಟ್ ಮಾಡಬೇಕು ಸರ್ಕಾರ. ಇವತ್ತು ಇದು ತೊಗೋತಾ ಇಲ್ಲ, ಸರ್ಕಾರದ ಗೊಂಬೆ ಆಗಿದ್ದಾನೆ ಅವನು ಇವಾಗ. ಯಾಕಂದರೆ ಸರ್ಕಾರಕ್ಕೆ ಅವನ ಹತ್ರ ದುಡ್ಡಿದೆ, ಸರ್ಕಾರ ನನ್ನ ಹತ್ರ ಇದೆ ಅಂತ ಮಾತಾಡ್ತಾ ಇದ್ದಾನೆ ಅವನು. ನನಗೆ ಎ ಡಿ ಅವ್ರು ಕಂಪ್ಲೇಂಟ್ ಮಾಡ್ಕೊಂಡ್ರೆ ಕಂಪ್ಲೇಂಟ್ ಆಗ್ಯದ ನೋಡಂತಂದ್ರೆ ಎ ಡಿ ಅವ್ರ ಜೊತೆಯಲ್ಲಿ ನಾನು ಇದು ಮಾಡೀನಿ, ಕಂಪ್ಲೇಂಟ್ ಮಾಡ್ಯಾರ, ಮಾಡ್ಕೋರು, ಏನು ಮಾಡ್ಕೋರಿ ಅಂತ ಮಾತಾಡ್ತಾ ಇದ್ದಾನಂತ ಅನ್ನೋರು ರೈತರಿಗೆ. ಈಗ ಅವರು ಅಲ್ಲಿ ಹೋಗಿ ಬರ್ತಾ ಇದ್ದಾರೆ ಅಂದರೂ ಕೂಡ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಈಗ 17ನೇ ತಾರೀಕು CM ಅವ್ರು ಬರ್ತಾ ಇದ್ದಾರೆ. ಅವರಿಗೆ CM ಅವ್ರ ಗಾಡಿ ಹತ್ರ ನಿಂತು ಪ್ರತಿಭಟನೆ ಮಾಡ್ಬೇಕಂಬುದು ನಾವು ಇವತ್ತಿನ ದಿವಸ ಹೇಳಬೇಕಾಗ್ತದೆ. ಇವತ್ತು ಸಂದರ್ಭದಲ್ಲಿ ಇವತ್ತು ರೈತರಿಗೆ ಯಾವುದೇ ರೀತಿಯಿಂದ ಎಕರೆಗೆ 20,000 ಕೊಡಲಿಲ್ಲ ಅಂದರೆ ನಾವು 17ನೇ ತಾರೀಕು CM ಕಾರ್ ಎದುರೇ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ರೆಡಿ ಇದೀವಿ ಅಂತ ಕಿಶನ್ ರೈತರು ನಾವು ಎಲ್ಲ ಅದಕ್ಕೇನಂದರೆ ಅವತ್ತು ವಿಷದ ಬಾಟ್ಲಿ ಕೈಯಲ್ಲಿರುತ್ತಂತ ನಾನು ಇಚ್ಛೆ ಪಡ್ತೀನಿ ಸರ್. ಈ ಸಂದರ್ಭದಲ್ಲಿ ಶಿವಾನಂದ್ ಆರ್ ಕಿಳ್ಳಿ, ಸಿದ್ದಪ್ಪ ಪೂಜಾರಿ, ಮಲ್ಲಿಕಾರ್ಜುನ್ ಶ್ರೀಗನ್, ರಮೇಶ್ ಎಂ, ಶರಣಪ್ಪ ವಗ್ಯ, ಅನಿಲ್ ಹರ್ಸೂರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಿಜೆಪಿ ಪಕ್ಷದವರಿಗೆ ಗಣಿತದ ಜ್ಞಾನವಿಲ್ಲ. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ 27 ವಾರ್ಡ್ಗಳಲ್ಲಿ ಜಯಭೇರಿ ಸಾಧಿಸಿದೆ. ಬಿಜೆಪಿ ಕೇವಲ 23 ಸ್ಥಾನಗಳನ್ನು ಪಡೆದುಕೊಂಡಿದೆ. ಈ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಜನ ತಮಗೆ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆಂದು ಹೇಳುತ್ತಿರುವುದು ನೋಡಿದರೆ ಅವರಿಗೆ ಬುದ್ಧಿಭ್ರಮಣೆ ಆಗಿದೆ ಎಂದು ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿದರು. ನಗರದ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ಮಾತನಾಡಿದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಕಲಬುರಗಿಯಲ್ಲಿ ಜನಾಶೀರ್ವಾದ ಸಿಕ್ಕಿದ್ದು ಕಾಂಗ್ರೆಸ್ಗೆ ಹೊರತು ಬಿಜೆಪಿಗಲ್ಲ. ಇದಕ್ಕೆ ಕಾರ್ಪೊರೇಟ್ ಸಂಖ್ಯೆ ಹಾಗೂ ಮತ ವಿಶ್ಲೇಷಣೆಯಲ್ಲಿ ಜನಬೆಂಬಲ ಹೇಗಿದೆ ಎಂಬುದು ಅರ್ಥವಾಗುತ್ತದೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಜನ ತಮಗೆ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಎಂದು ಹೇಳುತ್ತಿರುವುದು ನೋಡಿದರೆ ಅವರಿಗೆ ಬುದ್ಧಿಭ್ರಮಣೆ ಆಗಿದೆ ಎಂದರು. ಕಲಬುರಗಿಯ ಉತ್ತರ ಹಾಗೂ ದಕ್ಷಿಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದ ಜಯ ದೊರೆತಿದ್ದು ಬಿಜೆಪಿಗೆ ಬಹುದೊಡ್ಡ ಮುಖಭಂಗವಾಗಿದೆ. ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಅವರದ್ದೇ ಸರ್ಕಾರವಿದೆ. ನೂತನ ಮುಖ್ಯಮಂತ್ರಿಯಾಗಿರುವ ಸಂತೋಷದಲ್ಲಿ ಪಾಲಿಕೆ ಚುನಾವಣೆಗೆ ಸ್ಪರ್ಧೆಗೆ ನಿಂತಿದ್ದ ಪ್ರತಿಯೊಬ್ಬ ಅಭ್ಯರ್ಥಿಗೆ 20 ಲಕ್ಷ ರೂಪಾಯಿ ನೀಡಿದ್ದಾರೆ ಎಂಬುದಕ್ಕೆ ನಮ್ಮಲ್ಲಿ ಸಾಕ್ಷಿ ಇದೆ. ಬಿಜೆಪಿಯವರು ಏನೆಲ್ಲ ಸರ್ಕಸ್ ಮಾಡಿದ್ರೂ ಕಲಬುರಗಿಯಲ್ಲಿ ಬಿಜೆಪಿಗೆ ಮುಖಭಂಗವಾಗಿರುವುದು ಎದ್ದು ಕಾಣುತ್ತಿದೆ. ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯಲು ಕುತಂತ್ರ ಮಾಡುತ್ತಿರುವುದು ಇದು ಎಂದಿಗೂ ಫಲಿಸುವುದಿಲ್ಲ ಎಂದರು. ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಕಲಬುರಗಿಗೆ ಬಂದು ಬಾಯಿಗೆ ಬಂದಂಗೆ ಮಾತಾಡಿ ಹೋಗಿದ್ದಾರೆ. ಬಹುಶಃ ಅವರಿಗೆ ಗಣಿತ ಜ್ಞಾನ ಗೊತ್ತಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅವರಿಗೆ 23 ಮತ್ತು 27ರಲ್ಲಿ ವ್ಯತ್ಯಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ.
ಅವ್ರು ಹೇಗೆ ಮಾತಾಡಿದ್ರು ಅಂತಂದರೆ, ತಾವು ಎಲ್ಲ ನೋಡಿದಿರಿ, ಯಕ್ಷಗಾನದಲ್ಲಿ ಯಾವ ರೀತಿ ನಟನೆ ಮಾಡ್ತಾರೆ ಆ ರೀತಿ ಯಕ್ಷಗಾನದ ನಟನೆ ಥರ ನಾವು ಕಲಬುರಗಿ ಮಹಾಜನತೆ ಬಿ ಜೆ ಪಿಗೆ ಆಶೀರ್ವಾದ ಮಾಡಿಬಿಟ್ಟಿದೆ, ಕಾಂಗ್ರೆಸ್ಸಿಗೆ ಇವತ್ತು ಧಿಕ್ಕಾರ ಮಾಡಿದೆ ಅಂತಕ್ಕಂಥ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ. ಬಹುಶಃ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ 55 ಸೀಟ್ಗಳಲ್ಲಿ 27 ಸೀಟ್ಗಳನ್ನು ಗೆದ್ದಿದ್ದೀವಿ ನಾವು. ಅಂದರೆ ಸಿಂಪಲ್ ಮೆಜಾರಿಟಿಗೆ ಓನ್ಲಿ 1 ಶಾರ್ಟ್, 28 ಬಹುಮತ ಆಗ್ತದೆ. 27 ಸೀಟ್ಗಳನ್ನು ಗೆದ್ದಿದ್ದೀವಿ ನಾವು. ಕಳೆದ ಸಾರಿ ನಾವು 23 ಸೀಟನ್ನು ಗೆದ್ದಿದ್ವಿ. ಈ ಸಾರಿ ನಮ್ಮ ಸೀಟನ್ನು ಹೆಚ್ಚಿಗೆ ಮಾಡಿಕೊಂಡು ನಾವು 27 ಸೀಟ್ಗಳಲ್ಲಿ ಗೆದ್ದಿದ್ದೀವಿ. ಮತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇವಲ 23 ಸ್ಥಾನಗಳಲ್ಲಿ ಗೆದ್ದಿದೆ. ಅದು ಅವ್ರಿಗೆ ಯಾವ ಬಹುಮತನೂ ಸಿಕ್ಕಿಲ್ಲ, ಯಾವ ಜನಾಶೀರ್ವಾದನೂ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಕಾರ್ಪೊರೇಟರ್ ಸಂಖ್ಯೆ ಹೇಳ್ತದೆ. ಮತ್ತು ನಮ್ಮ ವೋಟ್ಗಳ ವಿಶ್ಲೇಷಣೆ ಮಾಡಿದ್ರೆ ಹೈಯೆಸ್ಟ್ ನಂಬರ್ ಆಫ್ ವೋಟ್ ಸುಮಾರು 38% ವೋಟನ್ನು ಕಾಂಗ್ರೆಸ್ ಪಕ್ಷ ಗಳಿಸಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಕೇವಲ 31% ವೋಟ್ಗಳನ್ನು, ಸುಮಾರು 31% ವೋಟ್ಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಸಿಕ್ಕಿದೆ. ಯಾವ ರೀತಿ ಅವರಿಗೆ ಬಹುಮತ ಸಿಕ್ಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರೋ ಏನೋ, ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಮಹಾಜನತೆ, ಕಲಬುರಗಿ ಮಹಾಜನತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಓಟಿನ ಸಂಖ್ಯೆ ನೋಡಿದ್ರೂ ಕೂಡ ನಾವು ಸುಮಾರು 60,000ಕ್ಕಿಂತ ಜಾಸ್ತಿ ಮತಗಳನ್ನು ಉತ್ತರ ಮತಕ್ಷೇತ್ರದಲ್ಲಿ ನಾವು ಗಳಿಸಿದರೆ, ಅವ್ರಿಗೆ ಕೇವಲ 45,000 ಮತಗಳನ್ನು ಅವ್ರು ಗಳಿಸಿದ್ದಾರೆ. ಮತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ನಾವು 10 ಸೀಟನ್ನು ಗೆದ್ದಿದ್ದೀವಿ. ಕಾರ್ಪೊರೇಟರ್ 10 ಸೀಟನ್ನು ಗೆದ್ದಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯವರು ಕೂಡ 10 ಗೆದ್ದಿದ್ದಾರೆ. ಇನ್ಫ್ಯಾಕ್ಟ್ ಅವರ ಸಂಖ್ಯೆ ಕಡಿಮೆಯಾಗಿದೆ. ನಮ್ಮ ಸಂಖ್ಯೆ ಈ ಮುಂಚೆ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ನಾವು 7 ಸೀಟ್ಗಳನ್ನು ಗೆದ್ದಿದ್ವಿ ದಕ್ಷಿಣ ಮತಕ್ಷೇತ್ರದಲ್ಲಿ. ಈಗ ಅದನ್ನು ಜಾಸ್ತಿಯಾಗಿ 10 ಸೀಟ್ ಆಗಿವೆ. 6ರಿಂದ 10 ಆಗಿದೆ. ಅವ್ರದ್ದು ಜಾಸ್ತಿ ಸೀಟ್ ಗೆದ್ದಿದ್ದನ್ನು ಕಮ್ಮಿ ಆಗಿವೆ, ಅವರು 10 ಸೀಟಿಗೆ ಇಳಿದಿದ್ದಾರೆ ಅವರು. ಮತ್ತು ಓಟಿನ ಸಂಖ್ಯೆ ನೋಡಿದ್ರೂ ಕೂಡ ನಾವು ದಕ್ಷಿಣ ಮತಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗಿನ ಜಾಸ್ತಿ ಓಟನ್ನು ನಾವು ತೆಗೆದುಕೊಂಡಿದ್ದೀವಿ. ಸುಮಾರು 3,000 ಓಟು ಜಾಸ್ತಿ ತೆಗೆದುಕೊಂಡಿದ್ದೀವಿ. ಹಾಗಾಗಿ ಉತ್ತರ ಮತಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಜಯ ಆಗಿದೆ. ದಕ್ಷಿಣ ಮತಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಜಯ ಕಲಬುರಗಿ ಮಹಾಜನತೆ ನಮಗೆ ಕೊಟ್ಟಿದ್ದಾರೆ. ಇನ್ನು ಮಾಜಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿ, ಇತ್ತೀಚೆಗೆ ಬಿಜೆಪಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ನಳಿನ್ ಕುಮಾರ್ ಕಟೀಲ್ ಅವರ ಮಾತುಗಳು ಕೇಳಿದರೆ ವಿಕೃತ ವಿಚಾರಗಳಿಂದ ಕೂಡಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಕಟೀಲ್ ಅವರು ತಮ್ಮ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂತೆ ಬಿಆರ್ ಪಾಟೀಲ್ ಅವರು ಕಿಡಿಕಾರಿದರು. ಆದರೆ ಆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದಂಥ ಮಾತುಗಳು ಅವರ ವಿಕೃತ ಮನಸ್ಸಿನ ಸ್ವರೂಪ ತೋರಿಸ್ತವೆ. ವಿಕೃತ ಮನಸ್ಸು. ಬಿ ಜೆ ಪಿಯವರಿಗೆ ಯಾವ ವಿಚಾರವನ್ನು ಸೋಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ವ್ಯಕ್ತಿತ್ವದ ಮೇಲೆ ಆರೋಪವನ್ನು ಹೊರಿಸಿ ಅಪಮಾನ ಮಾಡೋದು ಮತ್ತು ಅಸಹ್ಯ ಮಾತುಗಳನ್ನು ಹೇಳಿ ಕಂಡಮ್ ದಿ ಪರ್ಸನಾಲಿಟಿ ಅವ್ರದ್ದು ಟ್ರೆಂಡ್ ಇದೆ. ಒಂದು, ಅವರು ತಮ್ಮ ವಿಚಾರವನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗದೆ ಹೋಗಿದ್ದಾಗ ಕನ್ಫ್ಯೂಸ್ ಮಾಡ್ತಾರೆ. ಯಾಕಂದರೆ ಅವ್ರ ಸಿದ್ಧಾಂತವನ್ನು ಯಾರು ಒಪ್ಪೋದಿಲ್ಲ. ಆ ವಿಚಾರ ಬಂದಾಗ ಅವರು ಗೊಂದಲ ಸೃಷ್ಟಿ ಮಾಡ್ತಾರೆ. ಮತ್ತು ನೀವು ಯಾರ ಮೇಲೆ ಆರೋಪ ಹೊರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ವ್ಯಕ್ತಿತ್ವವನ್ನು ಹನನ ಮಾಡ್ತಾರೆ. ಇದು ಬಿ ಜೆ ಪಿಯ ಕಾರ್ಯತಂತ್ರ. ಐ ವಾರ್ನ್ ಮಿಸ್ಟರ್ ಕಟೀಲ್, ಹೋಲ್ಡ್ ಹಿಸ್ ಟಂಗ್. ಖರ್ಗೆ ಅವರು ಶಾಸನಸಭೆಗಳಲ್ಲಿ ಇದ್ದಷ್ಟು ವಯಸ್ಸು ಅವರಿಗಾಗಿಲ್ಲ. ಅವರ ಅನುಭವ, ಅವರ ವ್ಯಕ್ತಿತ್ವ, ಅವ್ರು ಮಾಡಿದಂಥ ಸಾಧನೆ, ಅವರು ನಡೆದು ಬಂದ ದಾರಿ, ಅವ್ರ ವಿಚಾರ. ಖರ್ಗೆಯವರು ಕಲಬುರಗಿಗೆ ಬಂದಿಲ್ಲ ಅನ್ನುವಂಥದ್ದು ಆರೋಪನ ಅವರಂಥ ಇಳಿಯ ವಯಸ್ಸಿನಲ್ಲಿ ಕೂಡ ರಾಜ್ಯಸಭೆಯಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರೋನಾ ಕಾರಣಕ್ಕಾಗಿ ಬರೋಕ್ಕಾಗಿಲ್ಲ. ಆ ಕನಿಷ್ಠ ಸೌಜನ್ಯ ಕೂಡ ಕಟೀಲ್ ಅವರಿಗೆ ಇಲ್ಲ ಅಂತಂದರೆ ಅವ್ರ ಮನುಷ್ಯರೇ ಅಲ್ಲ. ಖರ್ಗೆ ಅವರಂಥ ಒಬ್ಬ ಹಿರಿಯ ನಾಯಕರು, ಅವ್ರ ವಯಸ್ಸಾಗಿದೆ,
ಅವ್ರ ಪರವಾಗಿ ನಾವೆಲ್ಲರೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಖರ್ಗೆ ಅವರು ಕಲಬುರಗಿಗೆ ಬಂದಿಲ್ಲ, ಸೋತು ನಾವು ಸೋಲಿಸಿ ಕಳಿಸಿದ್ದೀವಿ ಅಂತ. ಸೋಲು ಗೆಲುವು ಯಾರು ಸತ್ತಲ್ಲ. ಇವತ್ತು ಸೋತಿಲ್ಲ, ನೀವು ಇವತ್ತು ನಮ್ಮ ದಿಮಾಗಲಿಂದ ಮಾತಾಡೋದು ಸರಿಯಲ್ಲ. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಅಲ್ಲಂಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಗ್ನೂರ್, ಕಲಬುರಗಿ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್, ಶಾಸಕಿ ಕನೀಶ್ ಫಾತಿಮಾ, ಶರಣು ಮೋದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಖಿಲ ಭಾರತ ಲಿಂಗಾಯತ್ ದೀಕ್ಷಾ ಪಂಚಮಸಾಲಿ ಮಹಾಸಭಾ ವತಿಯಿಂದ ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ದೀಕ್ಷಾ ಲಿಂಗಾಯತ್ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಪ್ರತಿಜ್ಞಾ ಪಂಚಾಯತ್ ರಾಜ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ಲಿಂಗಾಯತ್ ದೀಕ್ಷಾ ಪಂಚಮಸಾಲಿ ಮಹಾಸಭಾ ವತಿಯಿಂದ ಆಯೋಜಿಸಿದ್ದ ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ದೀಕ್ಷಾ ಲಿಂಗಾಯತ್ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಪ್ರತಿಜ್ಞಾ ಪಂಚಾಯತ್ ರಾಜ್ಯ ಅಭಿಯಾನಕ್ಕೆ ಗಣ್ಯರು ಸಸಿಗೆ ನೀರೆರೆದು ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶರಣುಪಪ್ಪ ಅವರು ಅಖಿಲ ಭಾರತ ಲಿಂಗಾಯತ್ ದೀಕ್ಷಾ ಪಂಚಮಸಾಲಿ ಸಮುದಾಯಕ್ಕೆ ಸ್ಥಾನಮಾನ ಸಿಗಬೇಕೆಂಬ ಉದ್ದೇಶದಿಂದ ಮೈಸೂರಿನ ಚಾಮರಾಜನಗರದಿಂದ ಕಲ್ಯಾಣ ಕರ್ನಾಟಕದ ಬೀದರ್ವರೆಗೂ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ನಮ್ಮ ಈ ಒಂದು ಸಮುದಾಯಕ್ಕೆ ಮೀಸಲಾತಿ ಸಲುವಾಗಿ ಸುಮಾರು 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಮ್ಮ ಸಮಾಜಕ್ಕೆ, ನಮ್ಮ ಬಡ ಜನರಿಗೆ ಒಂದು ನ್ಯಾಯ ದೊರಕಿಸಿಕೊಡಲು ಈ ಸ್ವಾಮೀಜಿಗಳು ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಆ ಒಂದು ಕೆಲಸಕ್ಕೆ ಗುಲ್ಬರ್ಗ ನಗರದ ಎಲ್ಲ ದೀಕ್ಷಾ ಪಂಚಮಸಾಲಿ ಗೆಳೆಯರೊಳಗೆ ನಾವು ಜೋರಾದ ಚಪ್ಪಾಳೆಯನ್ನು ನಾನು ಕೋರುತ್ತೇನೆ. ಸುಮಾರು ಈಗ 1 ವರ್ಷದಿಂದ ಏನು ಒಂದು ಹೋರಾಟ ನಡೆದಿದೆ. ಈ ಹೋರಾಟ ಆಕ್ಚುಲಿ ಅಕ್ಟೋಬರ್ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಕ್ಟೋಬರ್ನಲ್ಲಿ ನಮಗೇನು ಈ ಒಂದು ತುಳಿಯ ಸಲುವಾಗಿ ನಮಗೆ ರೆಫರ್ ಮಾಡಿ, ರೆಕಮೆಂಡ್ ಮಾಡಿ ಅದು ಮಾಡಿಸ್ಕೊಡ್ತೇವೆ ಅಂತ ಹೇಳಿದ್ರು. ಆದರೆ ಕೆಲವೊಂದು ಬದಲಾವಣೆಗಳಾಗದ ಸಲುವಾಗಿ ಈಗ ಮತ್ತೊಮ್ಮೆ ರಾಜ್ಯಾದ್ಯಂತ ಅಂದರೆ ಮೈಸೂರು ಚಾಮರಾಜನಗರದಿಂದ ಕಲ್ಯಾಣ ಕರ್ನಾಟಕ ಬೀದರ್ವರೆಗೂ ಹಾಗೂ ಮತ್ತೆ ಮಲೆ ಮಹದೇಶ್ವರ ಬೆಟ್ಟದವರೆಗೆ ಈ ಒಂದು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದು ಇಂಥ ಒಂದು ದೊಡ್ಡ ಅಭಿಯಾನ ನಡೆಸಬೇಕಾದ್ರೆ ಬಹಳಷ್ಟು ತಾಳ್ಮೆ, ಶಕ್ತಿ ಮತ್ತು ಎಲ್ಲ ರೀತಿಯಿಂದ ಒಂದು ಪೇಷನ್ಸ್ ಬೇಕಿರಲಿ. ಸ್ವಾಮೀಜಿಗಳು ನಮಗೆ 1-2 ದಿನದಿಂದ ಇವತ್ತು ಅಫಜಲ್ಪುರ್ ಮತ್ತೆ ಹಳಂದ ಎನರ್ಜಿ ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಬರಬೇಕಾದ್ರೆ ಎಷ್ಟೋ ತ್ರಾಸಾಗ್ತಿದೆ. ಸ್ವಾಮೀಜಿಯವರು ಇಡೀ ಕರ್ನಾಟಕನೇ ಒಂದು ನಮ್ಮ ದೀಕ್ಷಾ ಪಂಚಮಸಾಲಿ ಸಮಾಜಕ್ಕೆ 2A ಸಿಗ್ಬೇಕಂತ ಹೇಳಿ ಹಗಲು ರಾತ್ರಿ ಏನು ಅವರು ಶ್ರಮಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಎಲ್ಲರೂ ತುಂಬ ನಾವು ಆಭಾರಿಯಾಗಿದ್ದೇವೆ ನಮಗೆ. ಮತ್ತೆ ಈ ಒಂದು ನಿಮ್ಮ ಹೋರಾಟಕ್ಕೆ ಕಲಬುರಗಿ ನಗರದ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನನ್ನ ಸಮಾಜದ ಮುಖಂಡರಿಗೆ ಸೇರಿಸಿ ಇನ್ನು ಮುಂದೆ BR ಪಟ್ಟಣದಲ್ಲಿದ್ದಾರೆ, ಅವರು ಬಹಳಷ್ಟು ನಮಗೆ ಬೆನ್ನೆಲುಬಾಗಿದ್ದಾರೆ. ಸಮಾರಂಭದಲ್ಲಿ ಮಾಜಿ ಶಾಸಕ BR ಪಾಟೀಲ್ ಸೇರಿದಂತೆ ಇನ್ನಿತರೆ ಪ್ರಮುಖರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ನಗರದ ವಿವಿಧೆಡೆ ಸ್ಥಾಪಿಸಿದ ಕೆಲ ಗಣೇಶಗಳಿಗೆ ಕಲಬುರಗಿ ನಗರದ ಕಲ್ಯಾಣಿಯಲ್ಲಿ ಗಣೇಶನನ್ನು ವಿಸರ್ಜಿಸಿದ ಭಕ್ತರು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ನಗರದೆಲ್ಲೆಡೆ ಗಣೇಶ ಪ್ರತಿಷ್ಠಾಪನೆಯಾಗಿದ್ದು 2 ದಿನಗಳವರೆಗೆ ಪೂಜೆಗೈದು ವಿಸರ್ಜನೆಗೆ ಆಗಮಿಸಿದ ಸಾರ್ವಜನಿಕರು ನಗರದ ಕಲ್ಯಾಣಿಯಲ್ಲಿ ಗಣೇಶನಿಗೆ ವಿದಾಯ ಮಾಡಿದರು. ಕಲಬುರಗಿ ನಗರದಲ್ಲಿ ಶುಕ್ರವಾರದಂದು ಪ್ರತಿಷ್ಠಾಪಿಸಿದ ಅನೇಕ ಗಣೇಶನ ಮೂರ್ತಿಗಳು 2 ದಿನಗಳವರೆಗೆ ಪೂಜಿಸಿದ ಭಕ್ತರು ನಗರದ ಕಲ್ಯಾಣಿಯಲ್ಲಿ ವಿಸರ್ಜನೆಗೂ ಮುನ್ನ ವಿಘ್ನೇಶನಿಗೆ ಪೂಜೆ ಸಲ್ಲಿಸಿ ನೀರಿನಲ್ಲಿ ವಿಸರ್ಜಿಸಿದರು. ಸರ್ಕಾರದ ಕೋವಿಡ್ ನಿಯಮಾವಳಿಯಂತೆ 4-5 ಜನ ಮಾತ್ರ ಗಣೇಶ ವಿಸರ್ಜನೆ ವೇಳೆ ಉಪಸ್ಥಿತರಿದ್ದರು. ಸಂಭ್ರಮದಿಂದ ವಿನಾಯಕನಿಗೆ ವಿದಾಯ ಮಾಡಿದರು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ಪಾಲಿಕೆ ಸದಸ್ಯರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 27 ವಾರ್ಡ್ಗಳಲ್ಲಿ ಗೆಲುವು ಸಾಧಿಸಿದ ನೂತನ ಪಾಲಿಕೆ ಸದಸ್ಯರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸನ್ಮಾನ ಮಾಡಿದರು. ಬಳಿಕ ಕಾಂಗ್ರೆಸ್ ಪಕ್ಷದ ಸಾಧನೆ ಕುರಿತು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಮಾತನಾಡಿದರು. ಸಮಾರಂಭದಲ್ಲಿ ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶಾಸಕಿ ಖನೀಶ್ ಫಾತಿಮಾ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಅಲ್ಲಂಪ್ರಭು ಪಾಟೀಲ್, ಜಗದೇವ್ ಗುತ್ತೇದಾರ್ ಸೇರಿದಂತೆ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು.
ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರಿಗೆ ನಕಲಿ ಬೀಜ ವಿತರಿಸಿದ ದೀಪಕ್ ಗಿಲ್ಡಾ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕೃಷಿ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದ ಜಯ ಕರ್ನಾಟಕ ರಕ್ಷಣಾ ಸೇನೆ. ಕಲಬುರಗಿ ಉತ್ತರ ಹಾಗೂ ದಕ್ಷಿಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದ ಜಯ ದೊರೆತಿದ್ದು ಬಿಜೆಪಿಗೆ ಬಹುದೊಡ್ಡ ಮುಖಭಂಗವಾಗಿದೆ. ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಲಿಂಗಾಯತ್ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ನಗರದಲ್ಲಿ ಅಖಿಲ ಭಾರತ ಲಿಂಗಾಯತ್ ದೀಕ್ಷಾ ಪಂಚಮಸಾಲಿ ಮಹಾಸಭಾ ವತಿಯಿಂದ ನಡೆದ ಪ್ರತಿಜ್ಞಾ ಪಂಚಾಯತ್ ರಾಜ್ ಅಭಿಯಾನ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.